ವೀರಶೈವ ಲಿಂಗಾಯತ ನೌಕರರ ಸಮಾವೇಶ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹ. ಗುಬ್ಬಿ ಪಟ್ಟಣದ ಹೊರ ವಲಯದ ಹೇರೂರು ಗ್ರಾಮದ ಶ್ರೀ ಗುರು ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ತಾಲೂಕು ವೀರಶೈವ ಲಿಂಗಾಯತ ನೌಕರರ ಸಮಾವೇಶ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಬೆಟ್ಟದಹಳ್ಳಿ ಗವಿಮಠದ ಪೀಠಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಗವಿಮಠದ ಚಂದ್ರಶೇಖರ ಸ್ವಾಮೀಜಿ, ಲಿಂಗಾಯತ ಧರ್ಮ ವಿಶ್ವದಲ್ಲಿಯೇ ಶ್ರೀಮಂತರ ಧರ್ಮವಾಗಿದೆ ಹಾಗೂ ವಿಶ್ವವೇ ಒಪ್ಪಿದ ಧರ್ಮ ಎನಿಸಿದೆ ಎಂದಿದ್ದಾರೆ. ವೀರಶೈವ ಹಾಗೂ ಲಿಂಗಾಯತ ಎರಡೂ ಒಂದೇ ಧರ್ಮವಾಗಿದೆ. ನಾವೆಲ್ಲರೂ ಸಹ ವೀರಶೈವ ಧರ್ಮವನ್ನ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಬಸವಣ್ಣನವರು ಬಸವಾದಿ ತತ್ವರು, ಬಸವಾದಿ ಶರಣರು ಈ ವೀರಶೈವ ಲಿಂಗಾಯತ ಧರ್ಮದಲ್ಲಿದ್ದಾರೆ. ಮಠ ಮಾನ್ಯಗಳು ಸಮಾಜದಲ್ಲಿ ಮುಂದೆ ಬಂದು ಶಿಕ್ಷಣವನ್ನ ಕೊಡಿಸುವ ಜವಾಬ್ದಾರಿಯನ್ನ ಮಾಡ್ತಾ ಇದೆ ಎಂದು ತಿಳಿಸಿದರು. ಸಮಾಜಕ್ಕೆ ಬೇಕಾಗಿರುವಂತಹ ಕುಟುಂಬ ಇಂಥ ಅನೇಕ ಇನ್ನೂ ಸಾಕಷ್ಟು ನಿಮ್ಮ ಕುಟುಂಬ, ನಿಮ್ಮ ಮನೆ, ಇಡೀ ಎಲ್ಲ ವ್ಯವಸ್ಥೆಗಳು, ಸಮಾಜದಲ್ಲಿ ವ್ಯವಸ್ಥೆಗಳು ಸುಸಂಸ್ಕೃತವಾಗಲಿಕ್ಕೆ, ನೆಮ್ಮದಿಯಾಗಲಿಕ್ಕೆ, ಶಾಂತಿ ಸಮಾಧಾನವಾಗಿರಲಿಕ್ಕೆ ಅವಕಾಶ ಕೊಡ್ತಕ್ಕಂಥ ಈ ಲಿಂಗುವಂತ ವೀರಶೈವ ಧರ್ಮವನ್ನು ನಾವು ಪಾಲಿಸಲೇಬೇಕು. ಈ ಧರ್ಮದಲ್ಲಿ ಹುಟ್ಟಿದ ಬಳಿಕ ಇದನ್ನು ತಿಳ್ಕೊಳ್ಳೇಬೇಕು ಅನ್ನೋ ದೃಷ್ಟಿಯಿಂದ ಮೊದಲಿಗೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಧರ್ಮ ಸರ್ವಸಮ್ಮತವಾಗಿರ್ತಕ್ಕಂಥ ತತ್ವಬದ್ಧ ಅರ್ಥಪೂರ್ಣವಾದ ಧರ್ಮ. ಇದು ವಿಶ್ವದ ಯಾವುದೇ ಜನಗಳು, ಯಾವುದೇ ಮಾನವರು ಆಚರಣೆ ಮಾಡ್ಕೊಳ್ಳಿಕ್ಕೆ ಸಮರ್ಥವಾಗಿರ್ತಕ್ಕಂಥ ತತ್ವ ನೋಡಿರ್ತಕ್ಕಂಥದ್ದು ಈ ಧರ್ಮ. ಅದಕ್ಕೋಸ್ಕರ ವಿಶ್ವದ ಜನ ಎಲ್ಲ ಅಪ್ಕೊಳ್ತಿದ್ದಾರೆ, ನಾವೇ ಯಾಕೆ ದೂರ ಆಗ್ತಿದ್ದೀವಿ? ಆ ಧರ್ಮದಲ್ಲೇ ಹುಟ್ಟಿದ್ರು, ಆ ಕುಲದಲ್ಲಿ ಆ ಒಂದು ವಂಶ ಪಾರಂಪರ್ಯವಾಗಿ ಬಂದಿರ್ತಕ್ಕಂಥವ್ರು ನಾವೆಲ್ಲ ಅದನ್ನ ಬಿಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಅವರೆಲ್ಲ ದೊಡ್ಡ ಶ್ರೀಮಂತರು, ಬಸವಾದಿ ಶರಣರು, ಆಚಾರ್ಯ ಋಷಿಮುನಿಗಳೆಲ್ಲ ಏನಿದ್ದಾರೆ ಅವರೆಲ್ಲ ದೊಡ್ಡ ಶ್ರೀಮಂತರು. ನಾವೆಲ್ಲ ಬಡವರಾಗೋದು ಬೇಡ, ನಾವು ಎಲ್ಲ ಶ್ರೀಮಂತರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಸವಾದಿ ಶರಣರು ಎಲ್ಲರಿಗೂ ಮಂಗಳಾಶೀರ್ವಾದ ಮಾಡಿ ಕೋರಿ ನನ್ನ ಮಾತನ್ನು. ಇನ್ನು ಗೊಲ್ಲರಹಳ್ಳಿ ಮಠಾಧೀಶರಾದ ಶ್ರೀ ವಿಭವ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ, ಮಕ್ಕಳ ವಿದ್ಯಾಭ್ಯಾಸದ ಕಡೆ ಪೋಷಕರು ಹೆಚ್ಚು ಗಮನ ಕೊಡಿ. ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸಬೇಕು. ಮಕ್ಕಳು ಶಿಕ್ಷಣದಲ್ಲಿ ಒಳ್ಳೆಯ ಹೆಸರನ್ನ ಸಂಪಾದಿಸಿದರೆ ಮಾತ್ರ ಸಮಾಜದಲ್ಲಿ ಉನ್ನತ ಸ್ಥಾನವನ್ನ ಗಳಿಸಲು ಸಾಧ್ಯವಾಗುತ್ತೆ ಎಂದಿದ್ದಾರೆ. ನಾವು ಮಕ್ಕಳಿಗೆ ಆಸ್ತಿ ಮಾಡಿಕೊಟ್ಬಿಡ್ತೀವಿ, ಮನೆ ಕಟ್ಟಿಕೊಟ್ಬಿಡ್ತೀವಿ, ನಾವು ಸಹಾಯದೊಳಗೆ ಎಲ್ಲ ಮಾಡ್ಕೊಟ್ಬಿಡ್ತೀವಿ ಮಕ್ಕಳಿಗೆ ಅಂತ ಮೋಹ ಬಿಟ್ಟಿದೆ. ನೀವೆಲ್ಲ ಮಾಡಿಕೊಟ್ಟಿದ್ದ ನಮ್ಮ ಮಕ್ಕಳುಗಳು ಉಳಿಸ್ಕೊಳ್ಳೋ ಅಂತದ್ದು, ತಾವೇ ಏನಿಲ್ಲ ಅಂದ್ರೂ ತಾವೇ ಎಲ್ಲ ದುಡಿದು ಬದುಕುವಂಥದ್ದನ್ನ, ತಾವೇ ಎಲ್ಲದನ್ನು ಗಳಿಸುವಂಥದ್ದನ್ನ ಯಾರು ಕಲಿಸ ತಯಾರಾಗಿಲ್ಲ. ಇವತ್ತು ಯಾವುದೇ ತಂದೆ ತಾಯಿಗಳನ್ನು ಕೌನ್ಸಿಲ್ ಮಾಡ್ರಿ, ಬರೀ ನಾವು ಸಹಾಯದೊಳಗೆ ಮಕ್ಕಳಿಗೆ ಮನೆ, ಆಸ್ತಿ, ಹಣ ಎಲ್ಲ ಮಾಡ್ಕೊಂಡು ಎಲ್ಲರ ಬಾಯಿ ಅದೇ ಆಲೋಚನೆ ಮಾಡೋರು ಯಾರಿಲ್ಲ. ನಾವು ಬದುಕಿರೋ ತನಕ ಎಲ್ಲ ಮಾಡಿಕೊಡ್ತಿದ್ದೇ ಅಷ್ಟೇ. ಅವ್ರೇನಾರ ಮಾಡ್ಕೊಂಡು ಅವ್ರೇನು ಮಾಡೋದು ಎಲ್ಲ ಮಾಡ್ತಾರೆ ಅಷ್ಟೇ. ಅವ್ರೇನ್ ಮಾಡ್ತಾರೆ, ನೀವೆಲ್ಲ ಕುಡಿತ ಖಾಲಿ ಮಾಡ್ತಾರೆ ಅಷ್ಟೇ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿ, ಸಂಸ್ಕಾರವನ್ನು ಕೊಡಿ, ಆಸ್ತಿಯನ್ನ ಮಾಡಿಕೊಡ್ರಿ, ಒಂದು ಮನೆಯನ್ನು ಕಟ್ಟಿಕೊಡ್ರಿ. ಆದರೆ ಹಣ ಮಾತ್ರ ಯಾರು ಕೂಡಿಟ್ಕೊಡಿ. ಹಣ ನೀವೇನಾದ್ರೂ ಕೂಡಿಟ್ರೆ ನೀವು ಕಲಿಸಿದ ವಿದ್ಯೆನೂ ಬಳಸ್ಕೊಂಡ್ರೆ ಯಾವುದೇ ದುಡಿಮೆಯನ್ನು ಮಾಡೋಲ್ಲ. ನೀವು ಕೂಡಿಟ್ಟ ಆಸ್ತಿಯನ್ನು ಉಳಿಸಲ್ಲ. ನೀವು ಕೂಡಿಟ್ಟಿರೋ ಹಣನ ಖಾಲಿ ಮಾಡ್ತಾ ಸೋಮಾರಿಗಳಾಗಿ ಆಯಸ್ಸನ್ನು ಕಳ್ಕೋತಾರೆ. ಹಣ ಖಾಲಿಯಾಗಿ ದಿವಸ ನೀವು ಕಲಿಸಿದ ವಿದ್ಯೆಯನ್ನು ಬಳಸೋದಕ್ಕೆ ಸಮಯ ಇರಲ್ಲ. ನೀವು ಸಂಪಾದನೆ ಮಾಡೋ ಆಸ್ತಿ, ಕೆಲಸ ಮಾಡೋ ಶಕ್ತಿ ಇರಲ್ಲ. ಇನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ಮಾತನಾಡಿ, ಬುದ್ಧಿವಂತಿಕೆಯಲ್ಲಿ ಎಲ್ಲ ಸಮಾಜದ ಮಕ್ಕಳಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳು ಓದುವ ಅಭ್ಯಾಸವನ್ನ ನಿರಂತರವಾಗಿ ಮಾಡುವ ಮೂಲಕ ಸಮಾಜದಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನ ಬೆಳೆಸಿಕೊಂಡು ಉತ್ತಮ ಸ್ಥಾನಮಾನ ಗಳಿಸಬೇಕೆಂದು ಕರೆ ಕೊಟ್ಟಿದ್ದಾರೆ. ಬಸವಣ್ಣ ಹೇಳಿದಂಥ ಸಾಧನೆಯನ್ನು ಅಥವಾ ನಾವು ಬಸವ ತತ್ವಗಳನ್ನು ಪ್ರಚಾರ ಮಾಡ್ತಾ ಅನುಸರಿಸ್ತಾ ಇರ್ತಕ್ಕಂಥ ಮಾರ್ಗ ಏನು, ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತಕ್ಕಂಥ ಸ್ಥಿತಿ ಏನು, ನಾವು ವಿಶ್ವ ಧರ್ಮವನ್ನ ಅಥವಾ ಈ ಬಸವಣ್ಣನ ಧರ್ಮವನ್ನ ನಾವು ಸಂಕುಚಿತ ಮಾಡಿದ್ರೆ ಸಣ್ಣವರಾಗ್ತಕ್ಕಂಥದ್ದು ನಾವುಗಳೇ. ಇವತ್ತು ನಮ್ಮ ಸಮಾಜದ ಮಕ್ಕಳನ್ನ ವಿಶ್ವ ವ್ಯಾಪ್ತಿಯಲ್ಲಿ ಪರಿಚಯಿಸಬೇಕಾಗುತ್ತೆ. ನಮ್ಮ ಮಕ್ಕಳಿಗೆ ಒಂದು ಕಿವಿ ಮಾತು ನಮ್ಮ ಸೋಮಶೇಖರ್ ಚೆನ್ನಾಗಿ
ಬುದ್ಧಿವಂತಿಕೆಯಲ್ಲಿ ನೀವೊಬ್ಬರೇ ಸ್ಪರ್ಧಿಗಳಲ್ಲ. ನಿಮ್ಮ ಜೊತೆಯಲ್ಲಿ ಎಲ್ಲ ಸಮುದಾಯದ ಮಕ್ಕಳಿದ್ದಾರೆ. ಒಂದು ಕಾಲ ಇತ್ತು, ಶಿಕ್ಷಣದಿಂದ ವಂಚಿತವಾಗಿರ್ತಕ್ಕಂಥ ಸಮಾಜ ಎಲ್ಲೋ ಇತ್ತು. ಅವರು ಶಾಲಾ ಕಾಲೇಜಿನಲ್ಲಿ ಬರ್ತಿದ್ದಾಗ ನಿಮಗೆ ನೀವೇ ಬೆನ್ನು ತಪ್ಪಿಕೊಳ್ತಕ್ಕಂಥ ಅಂಕಗಳನ್ನು ಗಳಿಸ್ಬೋದಾಗಿತ್ತು. ಇವತ್ತು ಎಲ್ಲರೂ ಶಾಲೆಗೆ ಬರ್ತಾ ಇದ್ದಾರೆ, ಎಲ್ರಿಗೂ ಕಲಿಯ ಅವಕಾಶ ಇದೆ. ಎಲ್ಲ ಸಮಾಜದಲ್ಲೂ ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ. ಎಲ್ಲ ಸಮಾಜದಲ್ಲೂ 100ಕ್ಕೆ 100 ಅಂಕಗಳನ್ನು ತೆಗಿತಕ್ಕಂಥ ಮಕ್ಕಳಿದ್ದಾರೆ. 100ಕ್ಕೆ 100 ಅಂಕ ತೆಗಿತಕ್ಕಂಥ ಇತರೆ ಸಮಾಜದ ಜೊತೆಯಲ್ಲಿ ನೀವು ಇರಬೇಕು ಅಂದ್ರೆ ನಿಮ್ಮಲ್ಲಿ ಸ್ಪರ್ಧಾ ಮನೋಭಾವ ಬೇಕಾಗುತ್ತೆ. ಆ ಸ್ಪರ್ಧಾ ಮನೋಭಾವ ಬರೆದಿದ್ರೆ, ನೀವು 100ಕ್ಕೆ 100 ತಯಾರಾಗ್ತಿದ್ರೆ, ಆತ್ಮವಿಶ್ವಾಸ ಬೆಳೆಸ್ಕೊಂಡಿದ್ರೆ, ನಾವೆಷ್ಟೇ ಮೀಸಲಾತಿಯನ್ನು ಕೇಳಿದ್ರು, ಎಷ್ಟೇ ಬೇಡಿಕೆಗಳನ್ನು ಪಡ್ಕೊಂಡ್ರು ನಾವು ಮುಂದುವರಿಸಲು ಸಾಧ್ಯ ಆಗಲ್ಲ. ನಮಗೆ ನಾವೇ ಆತ್ಮವಿಶ್ವಾಸವನ್ನು ಪಡ್ಕೊಳ್ಬೇಕು. ಮತ್ತೆ ಎಂತಾನೇ ತ್ಯಾಗಕ್ಕೆ ನಾವು ಸಿದ್ಧರಾಗಬೇಕು. ಆ ರೀತಿ ನಮ್ಮ ಮಕ್ಕಳನ್ನ ತಯಾರಿ ಮಾಡಿದಾಗ ಮಾತ್ರ ನಾವು ಸ್ಪರ್ಧಾ ಪ್ರಪಂಚದಲ್ಲಿ ಉಳಿಸಲು ಸಾಧ್ಯ ಆಗುತ್ತೆ. ಬರೀ ಸಮಾಜದ ಅಥವಾ ಜಾತಿಯದೋ ಮೀಸಲಾತಿಗೋಸ್ಕರ ನಾವು ಬದುಕಬೇಕಾದ ಅವಶ್ಯಕತೆ ಇಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಸಮಾಜ, ವೀರಶೈವ ಸಮಾಜ, ಲಿಂಗಾಯತ ಸಮಾಜ ಅಂತಕ್ಕಂಥದ್ದು ಹಂಚುವಂತೆ ಎಲ್ಲರೂ ಕೂಡ ಪ್ರಾಮಾಣಿಕವಾಗತಕ್ಕಂಥ ಕೆಲಸವನ್ನು ಮಾಡಬೇಕು. ಇನ್ನು ಬಿಜೆಪಿ ಮುಖಂಡ ಎಸ್ಜಿ ದಿಲೀಪ್ ಕುಮಾರ್ ಮಾತನಾಡಿ, ಮಕ್ಕಳು ಓದುವ ಸಮಯದಲ್ಲಿ ಓದಿದ್ರೆ ಜೀವನದಲ್ಲಿ ಉತ್ತಮ ಜೀವನ ನಡೆಸಬಹುದು. ಒಂದು ವೇಳೆ ಓದುವ ಸಮಯದಲ್ಲಿ ಆಟವಾಡಿದ್ರೆ ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಬೇಕಾಗುತ್ತೆ. ಯಾವುದೇ ವ್ಯಕ್ತಿ ಉನ್ನತ ಸ್ಥಾನಮಾನವನ್ನ ಗಳಿಸಿದ್ರೂ ಸಹ ತಾನು ಬೆಳೆದು ಬಂದ ದಾರಿಯನ್ನ ಮರೆಯಬಾರದು ಎಂದಿದ್ದಾರೆ. ನಮ್ಮ ಕಷ್ಟನ ನಮ್ಮ ಮಕ್ಕಳಿಗೂ ತೋರಿಸು. ನಾವು ಹಿರಿಯರು ತಪ್ಪು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಾನು ಹೇಗೆ ಬೆಳೆದೆ, ನಾನು ನಮ್ಮಪ್ಪ ಏನೊಬ್ಬ ಸಾಮಾನ್ಯ ರೈತನಾಗಿರ್ತಾನೆ, ರೈತನಾಗಿ ಹೇಗೆ ಬೆಳೆದೆ, ನನ್ನ ವಿದ್ಯಾವಂತನ ಮಾಡಿದ್ರು. ನಾನು ಅಪಾಯಿಂಟ್ಮೆಂಟಿಗೆ ಸೇರ್ಕೊಂಡೆ. ನನ್ನ ಕೂತ್ಕೊಳ್ಳಿ, ಕಾಫಿ ತಗೊಂಡು ಕೊಡಪ್ಪ ಅಂತಾರೆ, ಬಂದನ್ನು ಮಾತಾಡಿಸಿ ಹೋಗ್ತಾರೆ, ಒಂದನ್ನು ಊಟಕ್ಕೆ ಬಾ, ತಿಂಡಿ ಕರಿ ಅಂತ ತಾಯಿನೇ ಕನ್ನಡ ಪಾಠಶಾಲೆ ಮಕ್ಕಳಿಗೆ ನನ್ನ ತಾಯಿ ಹೇಳ್ಕೊಡೋಕೆ ಶುರುವಾಗ್ತಾರೆ. ನಾವು ಕರೆಕ್ಟಾಗಿದ್ದಾಗ ಮಕ್ಕಳು ಸ್ವಲ್ಪ ಒಳ್ಳೆ ದಾರಿನಲ್ಲಿ ಹೋಗ್ತಾರೆ. ಮಕ್ಕಳು ಅಷ್ಟೇ, ತಂದೆ ತಾಯಿ ಪಟ್ಟಂತ ಕಷ್ಟನ ಅರ್ತು ಅವರ ಪರಿಶ್ರಮಕ್ಕೆ ನಾವು ಬೆಲೆ ಕೊಡೋದು. ನಾವು ಸಾಧನೆ ಮಾಡಿ ತಂದೆ ತಾಯಿಗೆ ಪರಿಶ್ರಮಕ್ಕೆ ಬೆಲೆ ಇಲ್ಲ ಅಂದರೆ ಮಕ್ಕಳು ಇಷ್ಟು ಚೆನ್ನಾಗಿ ಓದು ಒಂದು ಒಳ್ಳೆ ಹೆಸರು ತಗೊಳ್ಳಿಲ್ಲ ಅಂದರೆ ಪಾಪ ತಂದೆ ತಾಯಿ ಅಂತಂದ್ರೆ ಭಾರಿ ಬೇಜಾರು. ನಾನು ನೋಡ್ತಾ ಇರ್ತೀನಿ ಎಲ್ಲ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನ ಪ್ರತಿಭಾ ಪುರಸ್ಕಾರ ಕರ್ಕೊಂಡ್ಬಂದಿರ್ತಾರೆ. ತಾಯಿ ಆಗ್ಬೋದು, ತಂದೆ ಆಗ್ಬೋದು, ಖುಷಿಯಾಗಿ ಮುಂದುಗಡೆ ನಿಂತ್ಕೊಂಡು ನಮ್ಮ ಮೊಬೈಲಲ್ಲಿ ಫೋಟೋ ತೆಗಿತೀವಿ. ನಿಮ್ಮ ಸಾಧನೆನ ಅವರು ಅನುಭವಿಸ್ತಾ ಇರ್ತಾರೆ. ಅದನ್ನ ನೀವು ಬೆಲೆ ಕೊಡೋದು. ಮುಖದಲ್ಲೂ ಕೂಡ ತಂದೆ ತಾಯಿನ ನೀವೆಲ್ಲಿ ಹೇಗೆ ತಂದೆ ತಾಯಿನ ದೇವ್ರ ಸ್ವರೂಪದಲ್ಲಿ ನೋಡಬೇಕು, ದೇವ್ರ ಸ್ವರೂಪದಲ್ಲಿ ನೋಡೋಕೆ ಮುಖದಲ್ಲಿ ನೀವು ಚೆನ್ನಾಗಿರ್ತೀವಿ. ಎಲ್ಲೋ ಫಾರಿನ್ಗೆ ಹೋಗ್ಬಿಡ್ತೀನಿ, ನಾನು ಅಲ್ಲಿರ್ತೀನಿ ಇಲ್ಲಿರ್ತೀನಿ, ಕೆಲವನ್ನೆಲ್ಲ ನೋಡ್ತಾ ಇದ್ದೀನಿ. ಏನು ಒಬ್ಬನೇ ಮಗಳಿರ್ತಾಳೆ, ನನ್ನ ಮಕ್ಕಳು ಚೆನ್ನಾಗಿರಲಿ, ಇಂಜಿನಿಯರ್ ಡಾಕ್ಟರ್ ಮಾಡ್ತಾರೆ, ಫಾರಿನ್ ಹೋಗ್ಬಿಡ್ತಾರೆ. ಇಲ್ಲಿ ತಂದೆ ತಾಯಿ ನೋಡ್ಕೊಳ್ಳೋರು ಯಾರು? ಇನ್ನು ಕಾರ್ಯಕ್ರಮದಲ್ಲಿ ನಿವೃತ್ತ ನೌಕರರಿಗೆ ಹಾಗೂ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಿಬಿ ಚಂದ್ರಶೇಖರ್ ಬಾಬು, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ಎಸ್ಸಿ ಪ್ರಭಾಕರ್, ಎಎಸ್ ವಿಶ್ವರಾಧ್ಯ, ತಾಲೂಕು ಘಟಕದ ಕಾರ್ಯಕಾರಿ ಸಮಿತಿ ಸೇರಿ ಹಲವರು ಉಪಸ್ಥಿತರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.